ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶನಿವಾರದ ಬ್ಲಾಗು. ಸೊ ನಾನು ಮಾರ್ನಿಂಗ್ ಇವತ್ತು ಲೇಟಾಗಿ ಎದ್ದೆ. ಸೊ ಎದ್ದಾಗ ಗಿಡ ಎಲ್ಲ ಯಾಕೋ ಒಣಗ್ದಂಗೆ ಆಗಿತ್ತು. ಸೊ ಸ್ವಲ್ಪ ಅದಕ್ಕೆ ಗಿಡಕ್ಕೆಲ್ಲ ನೀರು ಹಾಕೋತಾ ಇದ್ದೀನಿ. ನನ್ನ ಮಗ ವಿಡಿಯೋ ಮಾಡ್ತಾವನೆ ಪಾಪ. ಥ್ಯಾಂಕ್ ಯು ಮಗನೇ. ಸೊ ನಾನು ಗಿಡಕ್ಕೆ ಜಗ್ಗಲ್ಲಿ ಅಥವಾ ಯಾವುದೋ ಈ ಥರ ಬಟ್ಲಲ್ಲಿ ಹಾಕೋತಾ ಇರ್ತೀನಿ. ಸೊ ನನ್ನ ಹತ್ರ ಯಾವುದಿರುತ್ತೋ ಅದರಲ್ಲೇ ನಾನು ಹಾಕ್ಕೊತೀನಿ. ಸೊ ಗಿಡಕ್ಕೆ ನೀರು ಹಾಕಬೇಕು ಅಂತ ಅದಕ್ಕೋಸ್ಕರನೇ ಸಪ್ರೇಟಾಗಿ ಬೇರೆ ಯಾವುದೋ ಥಿಂಗ್ಸನ್ನು ನಾನು ತೊಗೊಳ್ಳಲ್ಲ. ಸೊ ಬಟ್ಲು ಜಗ್ಗು ಯಾವ್ದು ಸಿಗುತ್ತೆ ಕೈಗೆ ಅದನ್ನು ಎತ್ಕೊಬಂದು ನೀರು ಹಾಕ್ತಾ ಇರ್ತೀನಿ. ಸೊ ಬೆಳಗ್ಗೆ ಎದ್ದು ಬಂದ ತಕ್ಷಣ ಗಿಡ ನೋಡೋದೇನೋ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ. ಸೊ ಒಂಥರ ಪೀಸ್ ಆಫ್ ಮೈಂಡು ಚೆನ್ನಾಗಿರುತ್ತೆ. ಸೊ ನಾನು ಜಾಸ್ತಿ ಯಾವುದೇ ಥರ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿಲ್ಲ. ಸೊ ಸ್ವಲ್ಪನೇ ಬೆಳೆಸ್ಕೊಂಡಿದ್ದೀನಿ. ಸೊ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಅದು ಇದು ಕೆಲಸ ಅಲ್ಲಿ ಇಲ್ಲಿ ಅಂತ ಹೋಗ್ತಿದೆ. ಸೊ ಗಿಡಗಳು ಹಾಳಾಗಿಬಿಡುತ್ತವೆ. ಅದಕ್ಕೋಸ್ಕರ ನಂಗೆ ಗಿಡ ಎಲ್ಲ ಹಾಳಾದರೆ ಇಷ್ಟ ಆಗೋಲ್ಲ, ಒಂಥರ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ಗಿಡನೇ ನಾನು ಬೆಳೆಸ್ಕೊಂಡಿದ್ದೀನಿ. ಸ್ವಲ್ಪನೇ ಅಷ್ಟೇ, ಜಾಸ್ತಿ ಏನು ಪಾಟ್ ಇಟ್ಕೊಂಡಿಲ್ಲ, ಸ್ವಲ್ಪ ಪಾಟ್ ಅಷ್ಟೇ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ಗಿಡಕ್ಕೆಲ್ಲ ನೀರೆಲ್ಲ ಹಾಕಿ ಹೋಗಿ ಹಾಲು ತೊಗೊಂಡು ಬಂದೆ. ಹಾಲು ತೊಗೊಂಬಂದು ಹಾಲು ಕಾಯಿಸ್ಕೊಂಡೆ. ಸೊ ನಾನು ಹಾಲು ತೊಗೊಬಂದ ತಕ್ಷಣ ಡೈರೆಕ್ಟಾಗಿ ಫ್ರಿಜ್ಜಲ್ಲೆಲ್ಲ ಇಡೋದಿಲ್ಲ. ಹಾಲು ಪ್ಯಾಕೆಟ್ನ ತೊಳ್ಕೊತೀನಿ ನಾನು. ಸೊ ತೊಳೆದಾದ್ಮೇಲೆ ಹಾಲು ಕಾಯಿಸ್ಕೊಂಡು ಸೊ ನೆಕ್ಸ್ಟು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಲ್ವ, ಊರಿಗೆ, ತಿಪ್ಪೋನಹಳ್ಳಿಗೆ. ನೆಕ್ಸ್ಟು ಊರಿಗೆ ಹೋಗ್ಬೇಕಿತ್ತು ತಿಪ್ಪೋನಹಳ್ಳಿಗೆ. ಅದಕ್ಕೆ ನನ್ನ ಮಗ ಹೋಮ್ವರ್ಕ್ ಎಲ್ಲ ಬರೀತಾವನೆ. 2 ಡೇಸ್ ಇರೋಕ್ಕಾಗಲ್ವಲ್ಲ, ಸ್ಯಾಟರ್ಡೆ ಸಂಡೇ ಹೋಗ್ತಾಯಿದ್ದೀವಿ. ಬೀಗ್ರೂಟ ಇದೆಯಲ್ವ. ಸೊ ಲಾಸ್ಟ್ ಫ್ರೈಡೇ ಮದುವೆ ಆಯಿತು. ಸೊ ಇವಾಗ ಸಂಡೇ ಬೀಗ್ರೂಟ ಇದೆ. ಅವನು ಹೋಮ್ವರ್ಕ್ ಎಲ್ಲ ಬರೆದ. ನೆಕ್ಸ್ಟ್ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡೆ, ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಕೊಂಡೆ. ಸೊ ನಾನು ವಾಷಿಂಗ್ ಮಿಷಿನೆಲ್ಲ ಮೇಲ್ಗಡೆನೇ ಇಟ್ಕೊಂಡಿದ್ದೀನಿ. ಸೊ ಬಟ್ಟೆ ಎಲ್ಲ ಹಾಕ್ಕೊಂಡೆ. ನನ್ನ ಮಗ ವೀಡಿಯೋ ಮಾಡ್ತಾವನೆ. ಅವ್ನಿಗೆ ಹಂಗೆ ಮಾಡಿರ್ತಿದ್ದೆ, ಹಿಂಗೆ ಮಾಡ್ತಿದ್ದೆ, ವೀಡಿಯೋ ಕರೆಕ್ಟಾಗಿ ಮಾಡೋ ಅಂತ ಹೇಳಿದ್ರು ಅವ್ನಿಗೆ ಕೋಪ ಬಂದುಬಿಡುತ್ತೆ. ಸೊ ಅವ್ನು ಹೇಗೆ ಮಾಡ್ದೋ ಆ ವೀಡಿಯೋನ ಹಂಗೆ ಒಪ್ಕೊಬೇಕು. ಸೊ ಆಮೇಲೆ ಬಟ್ಟೆ ಎಲ್ಲ ಒಣಗಾಕೊಂಡು ಎಷ್ಟೊಂದು ಬಟ್ಟೆ ಇತ್ತು, ಒಂದು ವೀಕಿಂದ ಒಗ್ದಿರಲಿಲ್ಲ ಕರೆಕ್ಟಾಗಿ. ಸೊ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೆ ಚೆನ್ನಾಗಿ. ಎಳ್ಳೆಣ್ಣೆನ ಮತ್ತೆ ಹಚ್ಕೊಟ್ಟಿತ್ತು ಮದುವೆಗೆ ಹೋದಾಗ. ಅಲ್ಲಿಂದ ಮೇಲೆ ಎಣ್ಣೆನೇ ಹಚ್ಚಿಲ್ಲ ಒಂದು ವೀಕಿಂದ. ಸೊ ಎಲ್ಲ ಕೆಲಸ ಎಲ್ಲ ಮಾಡಿ ನಮ್ಮ ಮೈದನು ಬಂದರು. ಎಲ್ಲ ಕಾರಲ್ಲಿ ಹೊರಟ್ವಿ. ನಮ್ಮ ಮೈದನ ಹೆಂಡ್ತಿ, ನಮ್ಮ ನಿಧಿಯವರಮ್ಮ ಎಲ್ಲರೂ ಕಾರಲ್ಲಿ ಹೊರಟ್ವಿ. ನನ್ನ ಮಗ ಎಲ್ಲರೂ. ಜಾಸ್ತಿ ಏನು ದೂರ ಇಲ್ಲ, ಹತ್ರನೇ ಇದೆ ನಮ್ಮ ತಿಪ್ಪೋನಹಳ್ಳಿ. ಬೀಗ್ರೂಟಕ್ಕೆ ಏನೇನು ಬೇಕು ಐಟಮ್ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದಾರೆ ನೋಡಿ. ಸ್ವಲ್ಪ ಐಟಮ್ ಅಷ್ಟೇ ಇಲ್ಲಿ ತೋರಿಸಿರೋದು, ಇಲ್ಲಿ ಮಿಕ್ಕಿದೆಲ್ಲ ಬೇರೆ ಕಡೆ ಇಟ್ಟಿದ್ದಾರೆ. ಸೊ ಇಲ್ಲಿ ಚಿಕ್ಕದಾಗಿ ಕೈ ತೋಟ ಥರ ಮಾಡಿದ್ದಾನೆ. ಮತ್ತು ಗಿಡಗಳನ್ನ ಬೆಳೆಸಿದ್ದಾರೆ. ಗಿಡ ಎಲ್ಲ ಇದೆ, ಕನಕಾಂಬರ, ಮಲ್ಲಿಗೆ ಹೂವು ಎಲ್ಲ ಗಿಡ ಹಾಕಿದ್ದಾರೆ. ಹಾಯ್ ಮೇಡ, ಹಾಯ್ 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 ಮೇಡ ಅಂದ್ರೆ ಬಾಲ್ದಲ್ಲಿ ಹಾಯ್ ಮಾಡ್ತೈತೆ. ವಾಸು ಬಾಯ್, ಹಾಯ್ ಹಾಯ್ ಮೇಡಮ್. ಕಟ್ಟಾಕಿದ್ದೀರಲ್ಲ ಅದಕ್ಕೆ. ಸೊ ಅಲ್ಲೆಲ್ಲ ಬಂದಮೇಲೆ ಮನೆಗೆ ಬಂದಮೇಲೆ ಊಟ ಮಾಡ್ತಾಯಿದ್ದೀವಿ. ಮೊಸಪ್ಪು, ಅನ್ನ, ಮುದ್ದೆ ಎಲ್ಲ ಮಾಡಿಟ್ಟಿದ್ರು ಮಧ್ಯಾಹ್ನ. ಊಟ ನೋಡಿ ಎಷ್ಟೆಲ್ಲ ಜಾಗ ಇದೆ ಗೈಸ್. ನಮ್ಮ 4 ಜನ ಇಲ್ಲೇ ಕುತ್ಕೊಂಡು ತಿಂತಾಯಿದ್ದೀವಿ. ಆಲ್ಮೋಸ್ಟ್ ನಾವು ಇಲ್ಲೇ ಕುತ್ಕೊಂಡು ತಿಂತೀವಿ. ಸೊ ಮೊಸಪ್ಪು ಮತ್ತು ಅನ್ನ ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಆದಮೇಲೆ ಅವಳು ಪಾತ್ರೆ ಎಲ್ಲ ತೊಳಿತಾ ಇದ್ದಾಳೆ ನೋಡಿ ಗೈಸ್. ಪಾತ್ರೆ ಎಲ್ಲ ತೊಳಿತವ್ರು ಆಲ್ರೆಡಿ. ಇವಾಗ ತಾನೇ ಬಂದವ್ರೆ ಮನೆಗೆ. ಇದು ಮದ್ವೆ ಹೆಣ್ಣು, ಮದ್ವೆ ಹೆಣ್ಣಿದು. ಹಾಯ್. ಜಾಸ್ತಿ ತೊಳಿತಾ ಇದ್ದೀರಾ ಪಾತ್ರೆನ, ಜಾಸ್ತಿ ಇದೆ. ಎಷ್ಟೊಂದೈತೆ ಪಾತ್ರೆ ಹಂಗೆ. ಸೊ ಮದುವೆ ಮನೆ ಅಲ್ವಾ, ಸ್ವಲ್ಪ ಅದಿದ್ದು ಕೆಲಸ. ನಮ್ಮ ದೊಡ್ಡ ಮೈದ ಎಷ್ಟು ದೊಡ್ಡ ಹಲಸಲೆಣ್ಣು ಕುಯ್ತಾ ಇದ್ದಾರೆ ನೋಡಿ ಗಾಯ್ಸ್. ಅದಾದಮೇಲೆ ನಾವಿಲ್ಲಿ ನೈಲ್ ಪಾಲಿಶ್ ಹಾಕೋತಾ ಇದ್ವಿ. ನಾವು ಹೆಂಗೆ ಮೆಹಂದಿ ಶಾಸ್ತ್ರ ಮಾಡ್ಕೋತಿದ್ವೋ ಹಂಗೆ ಇವತ್ತು ಬೀಗ್ರೂಟ ದಿನ ನೈಲ್ ಪಾಲಿಶ್ ಶಾಸ್ತ್ರ ಮಾಡ್ತಾಯಿದ್ದೀವಿ. ಯಾರಾದರೂ ಈ ಥರ ಮಾಡ್ತೀರಾ ಗೈಸ್ ನೀವು? ಇವರು ಹುಡುಗಿಯವರ ಅಮ್ಮ, ನಮ್ಮ ಅತ್ತೆಯವರ ಅಣ್ಣನ ವೈಫ್. ಅಜ್ಜಿಗೂ ಕೂಡ ನೈಲ್ ಪಾಲಿಶೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಇವ್ರು ಹೆಂಗ್ ನಗ್ತವ್ರೆ ಕೆಲಸ ಮಾಡೋದ್ ಬಿಟ್ಟು. ಹೊಟ್ಟೆನ ಬರೋಷ್ಟು ಆಗ್ತವ್ರು ನೋಡಿ ಗೈಸ್ ಇವರು.
ನೋಡಿ ಹೂವ ಅಂತೆ ಇವ್ರು ನೋಡಿ ಟೀ ಮಾಡ್ತಾವ್ರೆ, ಆ ಕಡೆ ತಿರ್ಕೊಂಡ್ಬಿಟ್ಟವ್ರೆ. ಹುಡ್ಗಿ ಹುಡ್ಗಿ ಮದ್ವೆ ಹುಡ್ಗಿ ಎಲ್ಲಿದ್ಯಾ? ನಾನು ನೀವೇನಿನ ದೇವ್ರ ಸಾಮಾನ್ಯಕ್ಕೆಲ್ಲ ಹೆದರ್ಕೊಂಡು ಹೊಂಟೋಗ್ಬಿಟ್ಟಿದ್ದೆ. ದೇವ್ರ ಸಾಮಾನ್ ತೊಳಿ ನೋಡ್ಬಿಟ್ಟು ಎದ್ರಕೊಂಡೆಲ್ಲ ಹೊಂಟೋಗ್ಬಿಟ್ಟು ಅನ್ಕೊಂಡ್ವಿ. ಅಲ್ಲ ಅದಕ್ಕೇನ್ ಮಾಡೋದು, ನಾನು ಆಲ್ರೆಡಿ ಮಾಡಿ ನಿಮಗೆ ತಿಳ್ಕೊ ಅಂತ ಹೇಳ್ತೇವೆ ಅಷ್ಟೇ. ಅದಕ್ಕೆಲ್ಲ ಮಾಡ್ಬೇಡ, ಬೇಕಾಗ್ತದೆ. ಕೇಳಿದಕ್ಕೆ ಫುಲ್ ಫನ್ನು, ಕೆಲಸ ಮಾಡೋದು ಬಿಟ್ಟು ಫುಲ್ ಬರೀ ನಕ್ಕೊಂಡೇ ಇರ್ತೀವಿ. ಸೊ ಅದಾದಮೇಲೆ ಸಂಜೆ ಮೇಲೆ ಮಡ್ಲಕ್ಕಿ ಕೊಡಬೇಕಾಗಿತ್ತು. ಮಡ್ಲಕ್ಕಿ ಕೊಡೋದಕ್ಕೆ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸೊ ಆಂಜನೇಯ ಟೆಂಪಲ್ ಇದನ್ನು ಬಾಕ್ಲಾಕ್ಬಿಟ್ಟಿದ್ರು. ಸೊ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಸೊ ಕಾಲ್ ಮಾಡಿದ್ದೀವಿ, ಬರ್ತಾರಂತ ಹೇಳಿದ್ದಾರೆ. ಐನೋರು ಕೂಡ ಬಂದರು. ದೇವಸ್ಥಾನ ಓಪನ್ ಮಾಡಿ ಪೂಜೆ ಮಾಡಿಕೊಡ್ತಿದ್ದಾರೆ. ನಮಗೆ ಮಡ್ಲಕ್ಕಿ ಕೊಡಬೇಕಾಗಿತ್ತು. ಸೊ ಮಡ್ಲಕ್ಕಿ ಎಲ್ಲ ಕೊಟ್ವಿ. ಮಡ್ಲಕ್ಕಿ ಕೊಟ್ಟು ಅದಾದ ನೆಕ್ಸ್ಟ್ ಇನ್ನೊಂದು ಎಂದೇವ್ರು ಮಾದಮ್ಮ ತಾಯಿ ಅಂತ ಅಲ್ಲೇನೋ ಒಂದು 20 ಮೀಟರ್ ಅಷ್ಟು ನಡ್ಕೊಂಡು ಹೋದ್ರೆ ಅಲ್ಲೇ ಸಿಗುತ್ತೆ. ಸೊ ಅದಕ್ಕೆ ಕೂಡ ಬಾಕ್ಲಾಕಿತ್ತು. ಆಲ್ಮೋಸ್ಟ್ ನಾವು ಹೋದಾಗಲೇ 7:30 ಮೇ ಬಿ ಹತ್ತತ್ರ ಆಗಿತ್ತು. ಆಲ್ರೆಡಿ ಎಲ್ಲ ದೇವಸ್ಥಾನ ಬಾಕ್ಲಾಕಿತ್ತಲ್ಲ. ಸೊ ಅದಾದಮೇಲೆ ಕಾಲ್ ಮಾಡಿ ಕರೆಸಿದ್ವಿ. ಸೊ ಬಂದರು ಅವರು ಕೂಡ. ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ನಮ್ಮ ಮೈದ ಬರ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಚಿಕ್ಕು ಹಾಯ್ ಮಾಡು ಚಿಕ್ಕು. ಸಂಜೆಗೆ ಹೋಗ್ತಾ ಇದೆ ಚಿಕ್ಕು. ಹಾಯ್ ಮಾ. ಅದಾದಮೇಲೆ ಟೆಂಪಲ್ಲು ಐನೂರು ಅವರು ಕೂಡ ಬಂದರು, ಮಾದಮ್ಮ ತಾಯಿ. ಸೊ ಅವರು ಮಾದಮ್ಮ ತಾಯಿಗೂ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಮನೆಗೆ ಬರಬೇಕಾದಾಗ ನೋಡಿ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ನೈಟು ಊಟಕ್ಕೆ ಮತ್ತು ಮಾರ್ನಿಂಗು ಬೀಗ್ರೂಟ ಇದೆಯಲ್ವಾ. ಸೊ ಎಲ್ಲದಕ್ಕೂ ರೆಡಿ ಮಾಡ್ಕೋತಿದ್ದಾರೆ. 13 ಮರಿ ಗಾಯ್ಸ್, 13-15 ಮರಿ ಊಟ. ನಾಳೆ ಫುಲ್ ಭರ್ಜರಿ ಊಟ, ನಾನ್ ವೆಜ್ ಕೂಡ ಇತ್ತು. ಇದೆ ನೋಡಿ, ಫುಲ್ಲೆಲ್ಲ ರೆಡಿ ಮಾಡ್ಕೊಂಡು ಚೇರ್ಗಿರೆಲ್ಲ ಹಾಕ್ಕೊಂಡಿದ್ದಾರೆ. ಇವಾಗ ಊಟಕ್ಕೆ, ನೈಟ್ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ದೂರದಿಂದ ನೋಡಿ ಹಿಂಗೆ ಕಾಣಿಸ್ತದೆ ಮನೆ. ನೋಡಿ ಫುಲ್ ಜಗಮಗ ಅಂತಿದೆ. ಅದಾದಮೇಲೆ ನಾವು ಎಲ್ಲ ಅಲ್ಲಿಂದ ಮನೆಗೆ ಬರ್ತಾ ಇದ್ದೀವಿ. ಸೊ ನೈಟ್ ಊಟಕ್ಕೆ ಬಿರಿಯಾನಿ ಏನೋ ಮಾಡಿದರು. ಸೊ ನಾನು ನಾನ್ ವೆಜ್ಜು ಭಾನುವಾರ ಏಕಾದಶಿ ಇರೋದ್ರಿಂದ ಸೊ ನಾನು ನಾನ್ ವೆಜ್ ತಿಂದಿಲ್ಲ ನೈಟಿಂದನೇ. ಸೊ ನೈಟಿಂದ ನಾನು ರೈಸು ತಿನ್ನೋದು ಬಿಟ್ಟಿರ್ತೀನಿ. ದಶಮಿಯಿಂದನೇ ನಾನು ನೈಟು ರೈಸ್ ತಿನ್ನೋದು ಬಿಟ್ಟಿರ್ತೀನಿ. ಸೊ ನಾನು ಮಧ್ಯಾಹ್ನ ಮಾಡಿದ ಮುದ್ದೆ ಅನ್ನ ಸಾಂಬಾರೇ ಊಟ ಮಾಡಿದೆ. ಸೊ ಅದಾದಮೇಲೆ ನಾಳೆ ತಾಂಬೂಲ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಗುಡ್ ನೈಟ್.